ಕರ್ಣ, ಪರಮಾತ್ಮ. ನನ್ನ ಸಂಗಡ ಬಾ ಕರ್ಣ. ನಿನ್ನೊಡನೆ ಕೆಲವು ಮಾತುಗಳನ್ನು ಆಡಬೇಕು. ಪರಮಾತ್ಮ, ಕುಲಹೀನನಾದ ನನ್ನನ್ನು, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನೂ ದೇವ? ಕರ್ಣ, ನೀನು ಕುಲಹೀನನಲ್ಲ ಕರ್ಣ, ಕುಲಹೀನನಲ್ಲ. ಕುಲಹೀನನಲ್ಲ ಕೇಳೆನ್ನ ಮಾತ, ಕುಲಹೀನನಲ್ಲ ಕೇಳೆನ್ನ ಮಾತ. ರವಿ ಅಂಶದಲವ ಧರಿಸಿದವ ಸುಕುಮಾರವ, ಮುರದೀರ ಸುಕುಮಾರವ. ಕರ್ಣ, ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ಕರ್ಣ, ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ದರೆಯ ಬೆಳಗುವ ರವಿಯ ಕಿರಣದಿ. ಕರ್ಣ, ದರೆಯ ಬೆಳಗುವ ರವಿಯ ಕಿರಣದಿ ಮಹಾ ಮಹಿಮನೆ ಎನಿಸಿ ನರೆ ರವಿ ಸುತ್ತನೆ ಸುಕುಮಾರವ, ಪುರದೀರ ಸುಕುಮಾರವ. ಕರ್ಣ, ಪರಮಾತ್ಮ, ಕಳವಳವೇ ತಕ್ಕೆ ಮನದ ಚಿಂತೆ ತೊರೆ. ಕರ್ಣ, ಕಳವಳವೇ ತಕ್ಕೆ ಮನದ ಚಿಂತೆ ತೊರೆ. ಅವಿತ ಭುವನದೋಳ್ ಕೀರ್ತಿಯ ಪಡೆವೆ. ಕರ್ಣ, ಅವಿತ ಭುವನದೋಳ್ ಕೀರ್ತಿಯ ಪಡೆವೆ. ಘನತರವೆನಿಸಿದ ಮೇದಿನಿಯೋಳು ನೀ. ಕರ್ಣ, ಘನತರವೆನಿಸಿದ ಮೇದಿನಿಯೋಳು ನೀ. ಮಹಾ ಮಹಿಮನೆ ಎನಿಸಿ ನೆರೆವರ ಸುತನೆ ಸುಕುಮಾರವ, ದೂರದೀರ ಸುಕುಮಾರವ. ಕುಲಹೀನನಲ್ಲ ಕೇಳೆನ್ನ ಮಾತ, ಕುಲಹೀನನಲ್ಲ ಕೇಳೆನ್ನ ಮಾತ. ರವಿ ಅಂಶದಲವ ಧರಿಸಿದವ ಸುಕುಮಾರವ, ದುರದೀರ ಸುಕುಮಾರವ. ಸುಕುಮಾರವ, ಸುಕುಮಾರವ. ಕರ್ಣ, ಪರಮಾತ್ಮ, ನೀನು ಕುಲಹೀನಲ್ಲ ಕರ್ಣ. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿ ದೇವಿಯೇ ನಿನ್ನ ತಾಯಿ. ವಾಸುದೇವ. ಲೋಕೈಕ ವೀರರಾದ ಪಾಂಡವರೇ ನಿನ್ನ ಸಹೋದರರು. ಪರಮಾತ್ಮ, ನನ್ನ ಮಾತನ್ನು ಸತ್ಯವೆಂದು ನಂಬು ಕರ್ಣ. ಪರಮಾತ್ಮ, ಸೂತ ಪುತ್ರನೆಂಬ ವಿಚಾರವನ್ನು ಇಡೀ ಪ್ರಪಂಚವೇ ಮರೆಯುತ್ತಿಲ್ಲವಲ್ಲ ದೇವ? ನೀವು ಹೇಳುತ್ತಿರುವುದು ಆಶ್ಚರ್ಯಕರವಾಗಿರುವುದು. ಓಹೋ, ಇದು ಯುದ್ಧದ ಸಮಯ. ನೀನು ಪಾಂಡವರ ಪಕ್ಷಪಾತಿಯೋ? ಪಾಂಡವರ ಹಿತಕ್ಕಾಗಿ ಈ ರೀತಿ ಮಾತನಾಡುತ್ತಿರುವೆ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು ಕರ್ಣ. ಹಿಂದೆ ನಿನ್ನ ತಾಯಿಯು ಕನ್ನಿಕಾ ಅವಸ್ಥೆಯಲ್ಲಿ ಇರುವಾಗ ದುರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶಿಸಿದರು.
ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂದು ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ನೀನು ಕರ್ಣದಲ್ಲಿ ಹುಟ್ಟಿದೆ ಕರ್ಣ. ಆಗ ನಿನ್ನ ತಾಯಿಯು ನಿನ್ನನ್ನು ಲೋಕಪಾದಾಯಕ್ಕೆ ಎದುರಿ ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ನಿನ್ನನ್ನು ಸೂತರು ಸಾಕಿ ಸಲಹಿದರೂ ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು ಕರ್ಣ. ಪರಮಾತ್ಮ, ಎಂತಿದ್ದರೂ ಪ್ರಪಂಚವೇ ಸೂತಪುತ್ರನೆಂಬ ವಿಚಾರವನ್ನು ಮರೆಯುತ್ತಿಲ್ಲವಲ್ಲ ದೇವ. ಕರ್ಣ, ನನ್ನ ಸಂಗಡ ಬಾ ಕರ್ಣ. ಪಾಂಡುಕುವರರ ಸೇರುತ್ತೆ ನೀನು ಕರ್ಣ. ಪಾಂಡುಕುವರರ ಸೇರುತ್ತೆ ನೀನು, ದರೆಯನು ಕೊರೆಯಲಿ ಧರ್ಮದಳಿನುತ. ದರೆಯನು ಕೊರೆಯಲಿ ಧರ್ಮದಳಿನುತ, ಅನುಜರ ಸೇರೈ ಕರುಣೆಯ ತೋರೈ ಕಣ. ಅನುಜರ ಸೇರೈ ಕರುಣೆಯ ತೋರೈ ನೀ ಬಾರೈ ನೀ ಬಾರೈ. ಸುರಚಿರ ಸರದರ ಶರಣರ ಪೊರೆವನ ಕಣ. ಸುರಚಿರ ಸರದರ ಶರಣರ ಪೊರೆವನ ಮಾತನು ಪ್ರೇಮ ಆಲಿಸುವೆ ಕಣ. ದಾನ ಸೂರನಿ ನಾಂದಿಪ ಬಿರುದ ಕರ್ಣ. ಕರ್ಣ ಕರ್ಣ. ದಾನ ಸೂರನಿ ನಾಂದಿಪ ಬಿರುದ ಕರೆಸಿಗಾಣಿಗ ವರಗುಣಶೀಲ ಕಣ. ಕರೆಸಿಗಾಣಿಗ ವರಗುಣಶೀಲ, ಅರಗಿದ ಪ್ರೇಮಿ ಸುಕೃತ ಕಾಮಿ ಕಣ. ಅರಗಿದ ಪ್ರೇಮಿ ಸುಕೃತ ಕಾಮಿ ಬಾನಿ ಕಾನಿ ಬಾನಿ ಕಾನಿ. ಸುರಚಿರ ಸರದರ ಶರಣರ ಪೊರೆವನ, ಸುರಚಿರ ಸರದರ ಶರಣರ ಪೊರೆವನ ಮಾತನು ಪ್ರೇಮ ಆಲಿಸು ವೀರ ಆಲಿಸು ವೀರ ಆಲಿಸು ವೀರ ಆಲಿಸು ವೀರ. ಕರ್ಣ, ಆ ಪಾಂಡವರನ್ನು ಕೌರವರನ್ನು ಓಲೈಸಿಕೊಳ್ಳುತ್ತಾ ಸಮಸ್ತ ಸಾಮಾಂತ ರಾಜರಿಂದ ಓಲೈಸಿಕೊಳ್ಳುತ್ತಾ ನಿನ್ನನ್ನು ಚಕ್ರಾಧಿಪತ್ಯನಾಗಿ ಮಾಡುವೆ. ನನ್ನೊಡನೆ ಬಾ ಕರ್ಣ. ಪರಮಾತ್ಮ, ಅದಿರಲಿ. ಭೀಮ ಅರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತಪುತ್ರನು ಈಲಕುಲದವನೆಂದು ಹೀಯಾಳಿಸುತ್ತಿರುವರಲ್ಲ, ನಾನು ಇಂಥವನೆಂಬ ವಿಚಾರವು ಅವರಿಗೆ ತಿಳಿಯದೇ ದೇವ. ಕರ್ಣ, ಅವರಿಗಾಗಲಿ ನಿನ್ನ ತಾಯಿಯಾದ ಕುಂತಿಗಾಗಲಿ ಈ ವಿಚಾರವೂ ತಿಳಿಯದು ಕರ್ಣ. ಕುಂತಿ ದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ, ಪರಮಾತ್ಮ ಈ ಕರ್ಣನೇ ಯಾರು, ಇವನನ್ನು ನೋಡುತ್ತಿದ್ದರೆ ನನಗೆ ಮರುಕ ಉಂಟಾಗುವುದಲ್ಲ ಎಂದು ನನ್ನನ್ನು ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮದ ರಹಸ್ಯವನ್ನು ನಿನ್ನ ತಾಯಿಯಾದ ಕುಂತಿಗೆ ತಿಳಿಸಿ ಬಂದಿರುವೆನು. ನಿನ್ನ ತಾಯಿಯು ನಿನ್ನನ್ನು ನೋಡಲೆಂದು ಗಂಗಾ ತೀರದಲ್ಲಿ ಕಾಯುತ್ತಿರುವಳು. ಮಾತೃವಿನ ಮನಸ್ಸನ್ನು ನೋಯಿಸಬೇಡ ಕರ್ಣ, ಸಂತೋಷಪಡಿಸು. ನಾನಿನ್ನು ಹೋಗಿ ಬರಲೇ. ಹೋಗಿ ಬನ್ನಿ ಪರಮಾತ್ಮ. ಪರಮಾತ್ಮರೆಂದಿಗೂ ಅಸತ್ಯವನ್ನು ನುಡಿಯತಕ್ಕವರಿಲ್ಲ. ಕುಂತಿ ದೇವಿಯೇ ನನ್ನ ತಾಯಿ ಆಗಬೇಕೆಂಬ ವಿಚಾರವು ಅಶರೀರವಾಣಿಯಿಂದ ದೃಢಪಟ್ಟಿತು. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಅವರಿಗೆ ಈ ರಣರಂಗದಲ್ಲಿ ಅವರಲ್ಲಿ ಕೂಡಿ ಬಾಳುವ ಭಾಗ್ಯವು ನನ್ನ ಹಣೆಯಲ್ಲಿ ಬರೆಯಲಿಲ್ಲವೇ? ಇದುವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥಪಡುತ್ತಿದ್ದ ನಾನು ಬಂಧು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ. ಈ ನನ್ನ ಸಹೋದರನನ್ನು ಈ ರಣಭೂಮಿಯಲ್ಲಿ
ಕೊಲ್ಲಲೆ? ಕೊಲ್ಲಲೆ ಪಾಂಡು ಕುಮಾರರ ನಾ ಕೊಲ್ಲಲೆ. ಕೊಲ್ಲಲೆ ಪಾಂಡು ಕುಮಾರರ ನಾ ಕೊಲ್ಲಲೆ. ಕೊಲದೆ ನಂಬಿಟ್ಟೊಡೆ, ಕೊಲದೆ ನಂಬಿಟ್ಟೊಡೆ ಕೌರವೇಂದ್ರ ಈ ದರೆಯೋಳು ಸುಖ ಸಂಪತ್ತಿನಿಂಬಾಳುವನೆ. ಚಲದಿಂ ಪಾರ್ಥನ ಶಿರವಂ ತರಿದೋ. ಅರ್ಜುನ, ಚಲದಿಂ ಪಾರ್ಥನ ಶಿರವಂ ತರಿದೋ. ಮತ್ಸ್ವಾಮಿಗೆ ಮತ್ಸ್ವಾಮಿಗೆ ಆನಂದವನ್ನು ಸಲ್ಲಿಸಕ್ಕಾಗದೆ ಪಾರ್ಥನ ಘೋರ ಸರಕ್ಕೆ ನಾನು ತುತ್ತಾಗಲೇ. ಅನುಕೂಲ ಇಲ್ಲದವನು ದೌರ್ಭಾಗ್ಯ ನೆನೆಸುವನು. ದೈವ ಇಚ್ಛೆಯಂತಾಗಲಿ ಈಗಲೇ ನಾನು ಗಂಗಾ ತೀರಕ್ಕೆ ಹೋಗಿ ಆ ನನ್ನ ತಾಯಿಯನ್ನು ಕಾಣುವೆನು. ಐವರ ಕಾಂತೆ ಎನಿಸಿದ ಚಿಂತೆ ಪರಮಾತ್ಮ. ಐವರ ಕಾಂತೆ ಎನಿಸಿದ ಚಿಂತೆ ತಡೆದನು ಬರಿದೆನ ಸೆಬಸಿದೆ ಜೀವ ಪರಮಾತ್ಮ. ತಡೆದನು ಬರಿದೆನ ಸೆಬಸಿದೆ ಜೀವ ಸರ್ವೇಶ ಬದುಕಿದೆ ಜೀವ ಪರಮಾತ್ಮ. ಸರ್ವೇಶ ಬದುಕಿದೆ ಜೀವ ಧ್ವನಿಸುವುದೇ ನಾವರೆತ ನಿಜಾದ ಕಲುಷಿತ ಮನದ ವ್ಯಾಕುಲ ಭಾವ. ಜ್ವಲಿಸುವುದೇ ನಾವರೆತ ಜ್ವಲಿಸುವುದೇ ನಾವರೆತ ಜ್ವಲಿಸುವುದೇ ನಾವರೆತ. ಕೃಷ್ಣ ದೀನದಯಾನಿಧಿ ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತಪಿಸಲ್ಪಟ್ಟೇನೆ. ನನ್ನ ಕೈದ ಪತಿಗಳು ಭೋಗ್ಯ ವಸ್ತುವಂತೆ ದೂತದಲ್ಲಿ ಪಡಾವಿಟ್ಟು ಸೋತರು. ತುಂಬಿದ ರಾಜಸಭೆಯಲ್ಲಿ ಸರ್ವರ ಮುಂದೆ ಅಪಮೈಕಲಾದೆನು. ರಾಜನಗರವನ್ನು ತ್ಯಾಗ ಮಾಡಿ ಅನಾಥ ಭಿಕ್ಷಿಕೆಯಂತೆ ಕಾಡಿಂದ ಕಾಡಿಗೆ ಅಲೆದು ಆಯಿತು. ತಲೆಮರೆಸಿಕೊಂಡು ಆ ಕೀಚಕನ ಭಂಗವನ್ನು ಸಹಿಸಿದೆನು. ಇನ್ನಾದರೂ ನನ್ನ ಸಂತಾಪ ಕಳೆದೋದವೆಂದರೆ ನನ್ನ ದುರಾದೃಷ್ಟ. ಎಲ್ಲವೂ ನಾಶವಾಯಿತು. ನಾನು ಬದುಕಿ ಪ್ರಯೋಜನವಾದ್ರೆ ಏನು ದೇವಾ? ಪಾಂಚಾಲಿ, ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಪ್ರಿಯತಮೆ, ಏನಾಯಿತು? ಏಕೆ ಹೀಗೆ ನಿಷ್ಕಾರಣವಾಗಿ ಹೇಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ದ್ರೌಪದಿ ಹಳುವಿಗೆ ಒಂದಲ್ಲ 16 ಕಾರಣಗಳು ಇರುವೆವು. ಹಳಬೇಡ ಪಾಂಚಾಲಿ, ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವಾನ್ ಸ್ವರೂಪಿಗಳಾದ
ಋಷಿಗಳು ಆಜ್ಞೆ ಮಾಡಿದ್ದರಲ್ಲವೇ, ಪತಿಗಳು ಪತಿಗಳು ತಪಸ್ಸು ಮಾಡೇ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಪಾಂಚಾಲಿ ಶಾಂತೆ ಶಾಂತೆ ವರಧೀರಳಾಗಿ ವರಪತ್ನಿಯಾಗಿ ಬರುಗುವೆ ಏಕೆಲೆ. ಹೌದು ಹೌದು, ಮಾಡಲೇಬೇಕು. ಶಾಂತೆ ಶಾಂತೆ ವರಧೀರಳಾಗಿ ವರಪತ್ನಿಯಾಗಿ ಬರುಗುವೆ ಏಕೆಲೆ. ಪಾಂಡುಪುತ್ರರ ಪತ್ನಿಯಾಗಿ ನೀನು ಪಾಂಚಾಲಿ. ಪಾಂಡುಪುತ್ರರ ಪತ್ನಿಯಾಗಿ ನೀನು ಕೆಂಡ ಕೋಪದಿಂದ ಕಡುಕೋಪದಿಂದ ಹಿಡಿದುವೆ ಕೋಮಲಾಗಿಯೇ. ಕಡುಕೋಪದಿಂದ ಹಿಡಿದುವೆ ಏಕೆ ಕೋಮಲಾಗಿಯೇ. ಶಾಂತೆ ಶಾಂತೆ ವರಧೀರಳಾಗಿ ವರಪತ್ನಿಯಾಗಿ ಮರುಗುವೆ ಏಕೆಲೆ. ಪಾಂಚಾಲಿ ಅಣ್ಣನ ಒಂದು ದಿನ ವಿವೇಕದಿಂದ ಈ ನಿಂದನೆಯೂ ತಪ್ಪಿದ್ದಲ್ಲ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ಎಷ್ಟೋ ಬಾರಿ ಕೇಳಲಿಲ್ಲವೇ? ಆದದ್ದು ಹಾಗೆ ಹೋಯಿತು. ಈಗ ನೀನು ನಿಷ್ಕಾರಣವಾಗಿ ಹೇಳಲು ಕಾರಣವೇನು ಪಾಂಚಾಲಿ? ನನ್ನೊಡನೆ ತಿಳಿಸಬಾರದೆ? ತಿಳಿಸುವೇನು, ಆದರೆ ಅದರಿಂದಾಗುವ ಪ್ರಯೋಜನವೇನು? ತಾವೆಷ್ಟೇ ಆದರೂ ಅಣ್ಣನ ಆಜ್ಞಾಧಾರಕರಲ್ಲವೇ? ಪಾಂಚಾಲಿ ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದ್ರೆ ಕೇಳಿ, ನಾನು ಈ ದಿನ ಅಷ್ಟಿನಾಂಬೆಯ ಪೂಜೆ ಮಂದಿರಕ್ಕೆ ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನ ಪತ್ನಿಯಾದ ಭಾನುಮತಿ ಸಹ ಬಂದಿದಳು. ನನ್ನ ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ ಇದು ಗ್ರಾಮವನ್ನು ಬಿಡಲು ದೂತನ ಕಳಿಸಿರುವರು, ಇನ್ನೇನು ಸಂಧಿ ಆಗುವುದು. ಈಗಲಾದರೂ ನಿನ್ನ ಬಿಸಿದ ಕೇಶ ರಾಶಿಯನ್ನು ಕೊಟ್ಟಿಕೊಂಡಳಿ ನಕ್ಕಳು ಪ್ರಿಯ. ಏನೋ ದುರ್ಯೋಧನೊಡನೆ ಮತ್ತೆ ಸಂಧಿ? ಹಾಗಾದರೆ ನನ್ನ ಉದ್ದೇಶ ನಿಶ್ಚಯವಾಯಿತು ಪಾಂಚಾಲಿ. ಅದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ಬಾನು, ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಮುಡಿಯನ್ನು ಕೊಟ್ಟದಿಲ್ಲವೆಂದು ಸ್ವಾಮಿ. ಬಾಪು ಪಾಂಚಾಲಿ ಬಾಪು, ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿ ನಿನ್ನ ಚತುರತೆಯನ್ನು ನಿಲ್ಲಿಸಿದೆ ಎಂದುಕೊಂಡಿದ್ದೆ. ಪ್ರಾಣೇಶ್ವರ, ನೆನಪಿದೆ, ಹಿಂದೆ ಒಂದು ದಿನ ಈ ಬಿಚ್ಚಿದ ಕೇಶ ರಾಶಿಯನ್ನು ನೋಡಿ ಕುರುಕ್ರೋಧಕರ ರಾತ್ರಿ ಎಂದು ಸಂಬೋಧಿಸಿದಿರಿ ಮತ್ತು ಹೇಳಿದಿರಿ. ಪಾಂಚಾಲಿ, ಪುನಃ ನನ್ನನ್ನು ಕೆರಳಿಸಬೇಡ. ಪುನಃ ನನ್ನ ಬಾಯಿನ ವಾಕ್ಯವನ್ನು ಕೇಳಬಯಸುವೆಯಾ? ಮಾಡಿದ ಪ್ರತಿಜ್ಞೆಯನ್ನು ಎಂದಿಗೂ ಮರೆಯುವಂತರಲ್ಲ ಈ ಪ್ರಚಂಡ ಭೀಮ. ಆಹಾ, ಹೇಳುವುದು ಮಾತ್ರವಲ್ಲ, ಹಾಡದಂತೆ ಮಾಡಬೇಕೆನ್ನುವುದೇ ನನ್ನ ಇಚ್ಛೆ. ಏನು ಮಾಡಲಿ, ತಾವೆಷ್ಟೇ ಆದರೂ ಅಣ್ಣನ ಆಜ್ಞಾಧಾರಕರ. ಪಾಂಚಾಲಿ ಕೇಳೆ ದ್ರುಪದ ಸುತೆ, ಕೇಳೆ ದ್ರುಪದ ಸುತೆ, ಸತಿಯುತೆ ಮನೋಜ್ಞಚಾರಿತೆ, ಕೇಳೆ ದ್ರುಪದ ಸುತೆ. ಕೇಳೆ ದ್ರುಪದ ಸುತೆ, ಸತಿಯುತೆ ಮನೋಜ್ಞಚಾರಿತೆ, ಕೇಳೆ ದ್ರುಪದ ಸುತೆ. ಬಡ ಪೀಡಿತ ಕಡು ಗೌರವನ, ಬಡ ಪೀಡಿತ ಕಡು ಗೌರವನ, ತೊಡಮುರಿಯನ ಬಿಡ ಗದಗಳನ, ತೊಡಮುರಿಯನ ಬಿಡ ಗದಗಳನ, ಬಡ ದುಶ್ಯಾಸನಂ ತೋಳಂಬತ್ತು. ಪಾಂಚಾಲಿ, ಬಡ ದುಶ್ಯಾಸನಂ ತೋಳಂಬತ್ತು, ಬಿಡದಲ ರಘುಪತಿ ಮುಡಿಗಟ್ಟಿಸುವೆ, ಬಿಡದಲ ರಘುಪತಿ ಮುಡಿಗಟ್ಟಿಸುವೆ. ಕೇಳೆ ದ್ರುಪದ ಸುತೆ, ಸತಿಯುತೆ ಋತೆ ಮನೋಜ್ಞಚಾರಿತೆ, ಕೇಳೆ ದ್ರುಪದ ಸುತೆ. ಪಾಂಚಾಲಿ, ನನ್ನನ್ನು ಕೇಳಿಸಬೇಡ. ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಅಣ್ಣ ಧರ್ಮನಂದನ, ಆಗಲೇ ಭೀಮಸೇನನು
ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಅವನನ್ನು ಸಮಾಧಾನಪಡಿಸಲು ನಿಮ್ಮಿಂದ ಹೊರತು ಇನ್ಯಾರಿಂದ ಸತ್ತರಲ್ಲ ಅಗ್ರಜ. ಪಾರ್ಥ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮರು ಹೇಳುತ್ತಿದ್ದರು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಭೀಮಸೇನ, ಇದಕ್ಕೆ ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಹಣ್ಣನೇಕೆ ಸಿಟ್ಟುಕೊಂಡಿರುವನು? ಏಕೆ ಈ ನನ್ನ ಬಿರುಗೂದಲು ತಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡುವುದಲ್ಲ ಪ್ರಿಯ. ಅಗ್ರಜ, ಸರಿಯಾದ ಸಮಯಕ್ಕೆ ಬಂದಿರಿ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ವಿಚಾರವನ್ನು ತಿಳಿಸುವೆನು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನನ್ನ ಇಚ್ಛೆಯಂತೆ ನಾನೇ ನಡೆದುಕೊಳ್ಳುವೆನು. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ಎಂದಿಗೂ ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಗದೆ ಎರಡೇ ಸಾಕು ಕುರುಕುಲವನ್ನು ಧ್ವಂಸ ಮಾಡಿದರು. ಭೀಮಸೇನ, ಶಾಂತನಾಗುತ್ತಮ್ಮ. ಬಿಡುಕೋಪವ ಮನದೇ ಅನುಜ, ಬಿಡುಕೋಪವ ಮನದೇ. ಬಿಡುಕೋಪವ ಮನದೇ ಅನುಜ, ಬಿಡುಕೋಪವ ಮನದೇ. ನುಡುಗೆ ಸಮರ ಬಯಸುವುದನುಚಿತ. ಭೀಮಸೇನ, ಅಗ್ರಜ, ನುಡುಗೆ ಸಮರ ಬಯಸುವುದನುಚಿತ. ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ. ಮಡದಿ ಪಾಂಚಾಲೆಯ ಬಿರುಗುಡಿ ಶಾಪವು ಕುರು ಸಂಜಾತರ ಕೆರಳಿಸದಿರುವುದೇ. ಮಡದಿ ಪಾಂಚಾಲೆಯ ಬಿರುಗುಡಿ ಶಾಪವು ಕುರು ಸಂಜಾತರ ಕೆರಳಿಸದಿರುವುದೇ. ಆಳಿದವರು ಮುಂದೆ ಪಾಣಿಯರು ಎಂಬ ಭೀಮಾ. ಭೀಮಾ, ಬಾಳಿದವರು ಮುಂದೆ ಬಾಳಿಯರು ಎಂಬ ಹಿರಿಯರ ವಚನವ ತಿಳಿಯುವುದನುಚಿತ. ಹಿರಿಯರ ವಚನವ ತಿಳಿಯುವುದನುಚಿತ. ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ. ನುಡುಕಿ ಸಮರ ಬಯಸುವುದನುಚಿತ.
ನಿನ್ನ ಬಾಳಿದವರು ಮುಂದೆ ಬಾಳಿಗರು ಎಂಬ ಭೀಮಾ ಭೀಮಾ. ಬಾಳಿದವರು ಮುಂದೆ ಬಾಳಿಗರು ಎಂಬ ಹಿರಿಯರ ವಚನವ ತಿಳಿಯುವುದನುಚಿತ. ಹಿರಿಯರ ವಚನವ ತಿಳಿಯುವುದನುಚಿತ. ಬಿಡುಕೋಪವ ಮನವೇ ಅನುಜ ಬಿಡುಕೋಪವ ಮನವೇ. ನಿಲ್ಲು ಭೀಮಸೇನ ತಮ್ಮ, ನಿನ್ನ ಕೋಪವನ್ನು ತಣಿಸುವ ಶಕ್ತಿ ನನ್ನಲ್ಲಿಲ್ಲ. ಅದು ಅಲ್ಲ, ಶಾಂತನಾಗು ತಮ್ಮ. ಅಣ್ಣ ಭೀಮಸೇನ, ಕೋಪ ಮಾಡಬೇಡ ಅಣ್ಣ. ಧರ್ಮರಾಯರು ನಮಗಿಂತ ಹಿರಿಯವರು. ಅವರ ಇಷ್ಟಕ್ಕೆ ವಿರುದ್ಧವಾಗಿ ನಾವು ಯುದ್ಧವನ್ನು ಪ್ರಾರಂಭಿಸಬಾರದು ಅಣ್ಣ. ಇದಕ್ಕೆ ಏನು ಹೇಳಿದ ಪಾಂಚಾಲಿ? ಧರ್ಮವೆಂದು ಕ್ಷತ್ರಿಯ ಧರ್ಮವನ್ನು ಮರೆಯುವುದು ತಮಗೆ ಉಚಿತವಲ್ಲವೇ ಪ್ರಿಯ? ಪಾಂಚಾಲಿ, ಯುದ್ಧದಂತೆ ಶಾಂತಿಯ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂಥ ಘೋರ ಕರ್ಮವೆಂಬುದು ನಿನಗಿನ್ನೂ ತಿಳಿದಿಲ್ಲ. ಅದಕ್ಕಾಗಿ ಸಂಧಿಗೆ ಇಷ್ಟೊಂದು ಪ್ರಯತ್ನಿಸುತ್ತಿರುವುದು. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳಿಸಿ ಅಪಮಾನ ಹೊಂದಿರಿ. ಕುಲು ಪ್ರಯೋಜನ ಕಳಿಸಲು ಮದುವೆ ಎಂಬ ಪರಿಜ್ಞಾನವು ತಮಗಿಲ್ಲದೆ ಹೋಯಿತು. ಅದಕ್ಕೆ ಆ ದುರ್ಯೋಧನ ತಕ್ಕ ಉತ್ತರವನ್ನೇ ಕೊಟ್ಟಿರುವನು. ಪುನಃ ಶ್ರೀಕೃಷ್ಣ ಪರಮಾತ್ಮನು ಅಪಮಾನಗಳು ಚಿಂತೆ ಆಗುವುದು ಪ್ರಿಯ. ಏನಿ ಕೋಲಾಹಲ? ಅರ್ಜುನ, ನಾನಿನ್ನು ಬರುವೆನು. ಈ ಸಂಸ್ಥೆಯ ಫಲಾಫಲವನ್ನು ಕೇಳುವುದರಿಂದ ಈ ಭೀಮನಿಗೆ ಯಾವ ಸಂಬಂಧವೂ ಇಲ್ಲ. ನಾನಿನ್ನು ಬರುವೆನು. ಪ್ರಾಣೇಶ್ವರ, ಸ್ವಲ್ಪ ನಿಲ್ಲಿ. ಅದೋ ನೋಡಿ, ರಾಜ್ಯಸಭೆಯಿಂದ ಶ್ರೀಕೃಷ್ಣನು ಇತ್ತಲೇ ಬರುತ್ತಿರುವರು. ಅವರಿಂದ ವಿಚಾರವನ್ನು ತಿಳಿದು ನಂತರ ತಮ್ಮ ಇಷ್ಟವಂತೆ ಮಾಡಿ. ಪಾಂಡವರ ಪ್ರಣಾಮಗಳನ್ನು ಸ್ವೀಕರಿಸುವುದೇವ. ಧರ್ಮನಂದನ, ನಿಮಗೆ ಮಂಗಳವಾಗಲಿ. ಕೃಷ್ಣ, ಈ ಭೀಮನ ಪ್ರಣಾಮವನ್ನು ಸ್ವೀಕರಿಸು. ಧರ್ಮನಂದನ, ನಿನಗೂ ಮಂಗಳವಾಗಲಿ. ಅಣ್ಣ, ಸಹೋದರಿ ವಾಸುದೇವ, ದಯಮಾಡಿ ಈ ಪೀಠವನ್ನು ಸ್ವೀಕರಿಸಿ. ಪರಮಾತ್ಮ, ಓದ ಕಾರ್ಯವೇನಾಯಿತು? ಧರ್ಮನಂದನ, ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಿಧವಾಗಿ ಸನ್ಮಾನಿಸಿದರು. ವಾಸುದೇವ, ಸಂಧಿಯು ನಡೆಯುತ್ತಷ್ಟೇ. ನಡೆಯಿತು ಧರ್ಮನಂದನ. ಪಾಂಚಾಲಿ, ನಾನಿನ್ನು ಬರುವೆನು. ಪ್ರಾಣೇಶ್ವರ, ಸ್ವಲ್ಪ ನಿಲ್ಲಿ. ಅಣ್ಣನ ಮಾತು ಮುಗಿಯಲಿ. ಪಾಂಚಾಲಿ, ನಿಮ್ಮಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಲೆಗೆ ಮುಗಿದು ಹೋಗುವುದು. ವಾಸುದೇವ, ಸಭೆಯಲ್ಲಿ ಏನೇನೋ ನಡೆಯಿತು ತಿಳಿಸಿರಿ. ಧರ್ಮನಂದನ, ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನಿನ್ನು ತಡೆಯಲಾರದು ಕುಡಿಮದೆ. ಈ ಸಮಸ್ಯೆಯ ಮಾತುಗಳೇ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಅದಕ್ಕಾಗಿ ಅಲ್ಲವೇ ಆ ದುರ್ಯೋಧನ ರಾಜ್ಯಸಭೆಗೆ ಹೋಗಿದ್ದು ಭೀಮಸೇನ. ಕೃಷ್ಣ, ಈಗ ತಿಳಿದು ನಿನ್ನ ಅಭಿಮತ. ಅಜ್ಞಾತ ವಾಸದಲ್ಲಿ ಅರ್ಜುನನಿಗೆ ಬಳೆಗಳನ್ನು ತೊಡಿಸಿದೆ.
ಸಂಧಿಯ ನೆಪದಲ್ಲಿ ನಮ್ಮೆಲ್ಲರಿಗೂ ಬಳೆಗಳನ್ನು ತೊಡಿಸಲು ಅವಳಿಸುತ್ತಿರುವೆ. ರಾಘವಾಗ್ರಣಿ, ಈ ಪಾಂಡುಪುತ್ರರ ಮೇಲೆ ನಿನಗೇಕೆ ಇಷ್ಟೊಂದು ಕೋಪ? ಭೀಮಸೇನ, ಇಷ್ಟೊಂದು ಆಕ್ರೋಶ ಬೇಕೆ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಕೇಳು. ಈ ಸಂಧಿಯು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟಿರುವುದು. ಈ ಸ್ವಾಭಿಮಾನ ಸಂಧಿಯೊಡನೆ ಈ ಪ್ರಚಂಡ ಭೀಮನಿಗೆ ಯಾವ ಸಂಬಂಧ ಕೃಷ್ಣ? ಇರುವುದು ಭೀಮಸೇನ, ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು. ವಾಸುದೇವ, ಮುಂದೇನಾಯಿತು ತಿಳಿಸಿರಿ. ಧರ್ಮನಂದನ, ರಾಜ್ಯಸಭೆಯಲ್ಲಿ ನಿಮ್ಮ ಸಂಧಿಯನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು ದೇವ? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು ಒಪ್ಪಿದರು. ನಾನಿನ್ನು ತಡೆಯಲಾರದೆ ಬಂದೆ. ಸಹೋದರ, ನಾನಿನ್ನು ಹೋಗುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ಈ ಭೀಮನಿಗೆ ಯಾವ ಸಂಧಿಯ ಫಲಾಫಲಗಳನ್ನು ನೀವೇ ಮುಗಿಸಿರಿ. ನಾನಿನ್ನು ಬರುವೆನು. ಇದರಲ್ಲಿ ಈ ಭೀಮನು ಯಾವ ಪಾತ್ರವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ಜೋಶಾಡಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವನು. ಋಕೋದರ, ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ಇಡಂಬಿಯನ್ನು ಆಳಲು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಕೇಳು. ಈ ಸಂಧಿಯು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟಿರುವುದು. ಆ ದುರ್ಯೋಧನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನೋ ದುರ್ಯೋಧನನ ಸಂದೇಶ? ಭೀಮಸೇನ, ನಾನು ಹೇಳುವ ಮೊದಲು ನೀನು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಭೀಮಸೇನ, ಪರಿವಾಸವಲ್ಲಯ್ಯ, ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು. ಭೀಮ, ನೀನು ಕುಳಿತುಕೊಳ್ಳದೆ ಹೊರತು ನಾನು ಹೇಳಲಾಗುವುದಿಲ್ಲಯ್ಯ. ನಿನ್ನ ಅಪೇಕ್ಷೆಯಿಂದ ಕುಳಿತುಕೊಳ್ಳುವನು. ಹಾಗಾದ್ರೆ ಈಗ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ ಕೃಷ್ಣ. ಸಹೋದರಿ ಅರ್ಜುನ, ಕ್ಷಣಕಾಲ ಗದೇನು ಹಿಡಿದುಕೊಂಡಿರು. ಆಜ್ಞೆ ಮಾಧವ. ಸಹೋದರಿ, ಈ ಹಗ್ಗವನ್ನು ತೆಗೆದುಕೋ. ಈ ಹಗ್ಗವು ಒಂದು ಕಡೆ ನನಗೊಂದು ಕಡೆ ಪುರಸ್ಕಾರವಾಗಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಇದೇನು ಪರಿಹಸಿದೆ? ಪಾಂಚಾಲಿ, ಕೃಷ್ಣನ ಹೇಳಿದಂತೆ ನನ್ನ ಕರಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಸಹೋದರಿ, ಗಣೇಶ ಸುಂದರ
ಹಾ, ಈಗ ನನ್ನ ಮನಸ್ಸಿಗೆ ಸಮಾಧಾನವಾಯಿತು. ಈಗ ಎಲ್ಲರೂ ಕೇಳಿರಿ, ಭೀಮನ ಕರಗಳನ್ನು ಬಂಧಿಸಿರುವ ಹಗ್ಗವು ಆ ದಿನ ನನಗೆ ಕೌರವ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲಾಯಿತು. ವಾಸುದೇವ, ಯಾರು ಈ ಕಾರ್ಯವನ್ನು ಮಾಡಿದರು? ವಾಸುದೇವ ಏನು ಹೇಳಿದೆ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಪ್ರಯತ್ನಿಸಿದರೆ ಯಾರು ದುರಾಗುವರು? ಮತ್ತಿನ್ಯಾರು? ದುರಂಕಾರಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು, ದುರಾಚಾರ್ಯಾದ ದುಶ್ಯಾಸನು ಈ ಕಾರ್ಯವನ್ನು ಮಾಡಿದನು. ಈ ಕಾರ್ಯವು ಮತ್ತಿನಿಂದ ಯಾರಿಂದ ಸಾಧ್ಯ? ಪಾಂಚಾಲಿ, ನನ್ನ ಕರಗಳನ್ನು ಬಿಡಿಸು. ಆ ದುರ್ಯೋಧನನ ದುರಹಂಕಾರವು ಸಿಂಹವನ್ನು ಮುಟ್ಟಿರುವುದು. ನಮ್ಮ ಪ್ರಿಯ ಬಂಧುವಾದ ಪಾಂಡವರ ರಾಜಭಾರಿಯನ್ನು ಆ ಕುನ್ನಿ ಕೌರವರು ಈ ರೀತಿ ಅಪಮಾನ ಮಾಡಿದರೆ ಇಷ್ಟು ಮಾತ್ರವಲ್ಲ ಭೀಮಸೇನ, ಸಂಧಿಯ ಕೊಟ್ಟ ಉತ್ತರವನ್ನು ಕೇಳಿರಿ. ನುಡಿದ ಕೌರವನು ಇಡಂಬಾಪತಿಯೇ ಕೇಳೋ, ನುಡಿದ ಕೌರವನು ಇಡಂಬಾಪತಿಯೇ ಕೇಳು, ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜ್ಯವ. ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜ್ಯವ. ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡನು. ಭೀಮ, ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಕೊಡೆನು. ಕೊಡುವೆನು ರಾಜ್ಯವ ನಾನು, ಕೊಡುವೆನು ರಾಜ್ಯವ ನಾನು, ಮಡಿದಾಗ ಎಂದ ತುಳುಕುತ್ತ ನುಡಿದ ಕೌರವನೋ ಇಡಂಬಾಪತಿಯೇ ಕೇಳು, ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜ್ಯವ. ಪಾಂಡವರೇ, 5 ಮಾರು ಭೂಮಿಯನ್ನು ಸಹ ಕೊಡಲು ಒಪ್ಪಲಿಲ್ಲ. ಅದು ದೊರೆತರೆ ಶಸ್ತ್ರಾಸ್ತ್ರಗಳ ರಣಾಂಗಣದಲ್ಲಿ ವೀರ ರಸಿಕರ ಗೋಸದಲ್ಲಿ ಎಂದು ಹೇಳಿದನು. ಈಗ ನನ್ನ ಕರಗಳನ್ನು ಯಾರಾದರೂ ಬಿಡಿಸಿರಿ. ಅಣ್ಣ ಧರ್ಮನಂದನ, ನನ್ನ ಕರಗಳನ್ನು ಬಿಡಿಸು. ನೀವೆಲ್ಲ ಬಿಡಿಸುವಿರಿ, ನೀವೊಬ್ಬ ಧರ್ಮದ ಕೊಟ್ಟು. ಅರ್ಜುನ, ಪಾರ್ಥ, ನನ್ನ ಕರಗಳನ್ನು ಬಿಡಿಸು. ನೀನೆಲ್ಲಿ ಬಿಡಿಸುವೆ? ನೀನೊಬ್ಬ ನಪುಂಸಕ. ಕೃಷ್ಣ, ವಾಸುದೇವ, ನನ್ನ ಕರಗಳನ್ನು ಬಿಡಿಸು. ನೀನೆಲ್ಲಿ ಬಿಡಿಸುವೆ? ಕಟ್ಟಿಸಿದವನ್ನೆಲ್ಲ ಈಗ ನನ್ನ ಕರಗಳನ್ನು ಯಾರು ಬಿಡಿಸುವುದಿಲ್ಲವೇ? ನನ್ನ ಕರಗಳನ್ನು ನಾನು ಬಿಡಿಸುವುದಿಲ್ಲ.
ಹೋಗಲಿ. ಕಾಮೋಡ ಗುಡುಗಿ ಗುಡುಗಿ ಬರಲಿ ಈ ಭೂಮಿ ನಡುಗಿ ನಡುಗಿ ಉಕ್ಕಿನ ಬಸದಲ್ಲಿ ಸಪ್ತ ಸಾಗರ ಹೋಗಲಿ. ಕುರವರ ಸಿರಗಳ ಗಡಿಯನ್ನು ಬಿಡೋಣ, ಕುರವರ ಸಿರಗಳ ಗಡಿಯನ್ನು ಬಿಡೋಣ. ತರದಿಗಂತದಲ್ಲಿ ಮುಳುಗುತ್ತ ವಿಜಯ, ತರದಿಗಂತದಲ್ಲಿ ಮುಳುಗುತ್ತ ವಿಜಯ. ಕುರುಕುಲವೋ ಕಳೆದಿಡುವೆ, ಕುರುಕುಲವೋ ಕಳೆದಿಡುವೆ. ದೂರ ಕೌರವರ ಪರಿಪರಿವಿರದಲ್ಲಿ, ದೂರ ಕೌರವರ ಪರಿಪರಿವಿರದಲ್ಲಿ ಕೋರ್ಮೋಡ ಗುಡುಗಿ ಗುಡಿ ಬರಲಿ ಈ ಭೂಮಿ ನಡುಗಿ ನಡುಗಿ ಉಕ್ಕಿನ ಬಸದಲ್ಲಿ ಸಪ್ತ ಸಾಗರ ಹೋಗರೆಯಲಿ ಹೋಗರೆಯಲಿ ಹೋಗರೆಯಲಿ. ಕುರವರ ಸಿರಗಳ ಗಡಿಯನ್ನು ಬಿಡೋಣ, ಕುರವರ ಸಿರಗಳ ಗಡಿಯನ್ನು ಬಿಡೋಣ. ಬರದಿಗಂತದಲ್ಲಿ ಮುಳುಗುತ್ತ ವಿಜಯ, ಬರದಿಗಂತದಲ್ಲಿ ಮುಳುಗುತ್ತ ವಿಜಯ. ಕುರುಕುಲವೋ ಕಳೆದಿರುವೆ, ಕುರುಕುಲವೋ ಕಳೆದಿರುವೆ. ದುರುಳ ಕೌರವರ ಪರಿಪರಿವಿರದಲ್ಲಿ ಕೋರ್ಮೋಡ ಗುಡುಗಿ ಗುಡುಗಿ ಬರಲಿ ಈ ಭೂಮಿ ನಡುಗಿ ನಡುಗಿ ಉಕ್ಕಿನ ಬಸದಲ್ಲಿ ಸಪ್ತ ಸಾಗರ ಹೋಗರೆಯಲಿ ಹೋಗರೆಯಲಿ ಹೋಗರೆಯಲಿ. ವಾಚಿಸುತ್ತೇನು ಆ ಕಾಲವೇ ಕೌರವರಿಗೆ ಬೆಂಬಲವಾಗಿ ನಿಂತರು. ಕಲಕಿ ಗುರುಕುಲವ ಬಗೆದ ದುಶ್ಯಾಸನನ ಒಡಲ ಕುಡಿಗಟ್ಟಿ ಪಾದಕ್ಕೆ ದುರ್ಯೋಧನನ ತಡೆಯ. ಅವನ ಬಿಸಿ ರಕ್ತದಿಂದ ಕಟ್ಟಿಸುವ ಮುಚ್ಚಿದ ಬಿಡುವಿನ ಇದಕ್ಕೆ ನಿಮ್ಮ ಪಾದವೇ ಸಾಕ್ಷಿ. ನಾನಿಂದು ಬರುವೆನು. ಪರಮಾತ್ಮ, ಧರ್ಮನಂದನ, ಸಂಧಿಗಾಗಿ ಸರ್ವ ಪ್ರಯತ್ನವನ್ನೂ ಮಾಡಿದೆನು. ಈ ಸಂದೇಶಕ್ಕೆ ನಮಗೆ ಇರುವುದೇ ಒಂದೇ ಉತ್ತರ, ಅದು ಯುದ್ಧ. ಯುದ್ಧಕ್ಕೆ ಅನುಮತಿಯನ್ನು ಕೊಡು ದೇವ. ವಿಜಯಶಾಲಿಯಾಗಿ ಪಾಂಡುಪುತ್ರರೇ